ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 28/3/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ನೀವು ಬಹಳ ಅದೃಷ್ಟವಂತರಾಗಿದ್ದೀರಿ. ಏಕೆಂದರೆ ನಿಮಗೆ ತಂದೆಯ ನೆನಪಿನ ವಿನ ಮತ್ಯಾವುದೇ ಚಿಂತೆ ಇಲ್ಲ. ಈ ತಂದೆಗಾದರೂ ಅಂದರೆ ಬ್ರಹ್ಮ ಬಹಳಷ್ಟು ವಿಚಾರಗಳು ನಡೆಯುತ್ತವೆ. ಪ್ರಶ್ನೆ: ತಂದೆಯ ಬಳಿ ಯಾರು ಸುಪುತ್ರ ಮಕ್ಕಳಿದ್ದಾರೆ, ಅವರ ಲಕ್ಷಣಗಳೇನು? ಉತ್ತರ: ಅವರು ಎಲ್ಲರ ಬುದ್ಧಿಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಣೆ ಮಾಡಿಸುತ್ತಿರುತ್ತಾರೆ, ಸೇವಾಧಾರಿಗಳಾಗಿರುತ್ತಾರೆ, ಒಳ್ಳೆಯ ರೀತಿಯಲ್ಲಿ ಓದಿ ಅನ್ಯರಿಗೆ ಓದಿಸುತ್ತಾರೆ, ತಂದೆಯ ಹೃದಯವನ್ನು ಏರುತ್ತಿರುತ್ತಾರೆ. ಇಂತಹ ಸುಪುತ್ರ ಮಕ್ಕಳು ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೆ. ಯಾರು ಪೂರ್ಣ ಓದುವುದಿಲ್ಲವೋ ಅವರು ಅನ್ಯರನ್ನು ಹಾಳು ಮಾಡುತ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಗೀತೆ: ತಂದೆ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಓಂ ಶಾಂತಿ. ಪ್ರತಿಯೊಂದು ಮನೆಯಲ್ಲಿ ತಂದೆ ತಾಯಿ ಮತ್ತು 2-3 ಮಕ್ಕಳಿರುತ್ತಾರೆ ಮತ್ತೆ ಆಶೀರ್ವಾದವನ್ನು ಬಿಡುತ್ತಾರೆ. ಅದಂತೂ ಲೌಕಿಕದ ಮಾತಾಯಿತು. ಇದು ಲೌಕಿಕವಾಗಿ ಗಾಯನವಿದೆ. ಬೇಹದ್ದಿನದು ಯಾರಿಗೂ ತಿಳಿದಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈಗ ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಅವರು ಹದ್ದಿನ ಮಾತಾಪಿತರಾಗಿದ್ದಾರೆ. ಆ ಲೌಕಿಕ ತಾಯಿ ತಂದೆಯೂ ಸಹ ಮಕ್ಕಳನ್ನು ಸಂಭಾಲನೆ ಮಾಡುತ್ತಾರೆ ಮತ್ತು ಶಿಕ್ಷಕರು ಓದಿಸುತ್ತಾರೆ. ಇಲ್ಲಿ ನೀವು ತಿಳಿದುಕೊಂಡಿದ್ದೀರಿ, ಇವರು ಅಲೌಕಿಕ ಮಾತಾಪಿತ, ಬೇಹದ್ದಿನ ಶಿಕ್ಷಕ, ಬೇಹದ್ದಿನ ಸದ್ಗುರು, ಪರಮ ತಂದೆ, ಶಿಕ್ಷಕ, ಪರಮ ಗುರು ಆಗಿದ್ದಾರೆ. ಸತ್ಯವನ್ನು ತಿಳಿಸುವ, ಸತ್ಯವನ್ನು ಕಲಿಸುವವರಾಗಿದ್ದಾರೆ. ಮಕ್ಕಳಲ್ಲಿ ನಂಬರ್ 1 ಅಂತೂ ಇರುತ್ತಾರಲ್ಲವೇ? ಲೌಕಿಕದ ಮನೆಯಲ್ಲಿ 2 ಅಥವಾ 3 ಮಕ್ಕಳಿದ್ದರೆ ಅವರನ್ನು ಎಷ್ಟೊಂದು ಸಂಭಾಲನೆ ಮಾಡಬೇಕಾಗುತ್ತದೆ. ಇಲ್ಲಂತೂ ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ. ಎಷ್ಟೊಂದು ಸೇವಾ ಕೇಂದ್ರಗಳಿಂದ ಇವರು ಇಂಥವರಾಗಿದ್ದಾರೆ. ಇವರು ತಪ್ಪು ಮಾಡುತ್ತಾರೆ, ಇವರು ತೊಂದರೆ ಕೊಡುತ್ತಾರೆ, ಇವರು ವಿಘ್ನಗಳನ್ನು ಹಾಕುತ್ತಾರೆಂದು ಮಕ್ಕಳು ಬಹಳ ವಿಚಾರಗಳು ಬರುತ್ತವೆ. ಚಿಂತೆಯಂತೂ ಈ ತಂದೆಗೆ, ಬ್ರಹ್ಮ ತಂದೆಗೆ ಇರುತ್ತದೆ ಅಲ್ಲವೇ? ಇವರು ಪ್ರಜಾಪಿತನಾಗಿದ್ದಾರಲ್ಲವೇ? ಎಷ್ಟೊಂದು ಮಂದಿ ಮಕ್ಕಳ ಚಿಂತನೆ ಇರುತ್ತದೆ. ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳು ಬಹಳ ಚೆನ್ನಾಗಿ ತಂದೆಯ ನೆನಪಿನಲ್ಲಿರಬಹುದು, ಏಕೆಂದರೆ ನಿಮಗೆ ಯಾವುದೇ ಚಿಂತೆ ಇಲ್ಲ. ಇವರಿಗಂತೂ ಸಾವಿರಾರು ಚಿಂತೆ ಇರುತ್ತದೆ. ಒಂದು ಚಿಂತೆಯಂತೂ ಇದ್ದೇ ಇದೆ. ಉಳಿದಂತೆ ಸಾವಿರಾರು ಚಿಂತೆಗಳಿವೆ. ಎಷ್ಟೊಂದು ಮಕ್ಕಳನ್ನು ಸಂಭಾಲನೆ ಮಾಡಬೇಕಾಗುತ್ತದೆ. ಮಾಯವು ಸಹ ದೊಡ್ಡ ಶತ್ರುವಾಗಿದೆಯಲ್ಲವೇ? ಬಹಳ ಚೆನ್ನಾಗಿ ಕೆಲವರ ಚರ್ಮವನ್ನು ಸುಲಿದು ಬಿಡುತ್ತದೆ, ಕೆಲವರ ಮೂಗನ್ನು, ಕೆಲವರ ಜುಟ್ಟನ್ನು ಹಿಡಿದುಕೊಳ್ಳುತ್ತದೆ. ಇವರೆಲ್ಲರ ವಿಚಾರವಂತೂ ತಂದೆಯು ಮಾಡಲೇಬೇಕಾಗುತ್ತದೆ. ಆದರೂ ಸಹ ಬೇಹದ್ದಿನ ತಂದೆಯ ನೆನಪಿನಲ್ಲಿರುತ್ತಾ ನೀವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ. ನಿಮಗೆ ತಿಳಿದಿದೆ, ನಾವು ತಂದೆಯ ಶ್ರೀಮತದಂತೆ ನಡೆದು ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಏಕೆ ಪಡೆಯಬಾರದು? ಎಲ್ಲರೂ ಏಕರಸವಾಗಿ ಪಡೆಯಲು ನಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಇದು ಮತ್ಯಾರ ಬುದ್ಧಿಯಲ್ಲಿರಲು ಬರಲು ಸಾಧ್ಯವಿಲ್ಲ. ಇದು ಬಹಳ ಉನ್ನತವಾದ ವಿದ್ಯೆಯಾಗಿದೆ. ರಾಜ್ಯ ಪದವಿಯು ಸಿಕ್ಕ ಮೇಲೆ ಈ ರಾಜಧಾನಿಯು ಹೇಗೆ ಸ್ಥಾಪನೆಯಾಯಿತೆಂಬುದು ನೆನಪಿರುವುದಿಲ್ಲ. ಈ ರಾಜಧಾನಿಯು ಸ್ಥಾಪನೆಯಾಗುವುದು ಸಹ ಬಹಳ ವಿಚಿತ್ರವಾದುದಾಗಿದೆ. ಈಗ ನೀವು ಅನುಭವಿಗಳಾಗಿದ್ದೀರಿ. ಮೊದಲು ನಾವು ಏನಾಗಿದ್ದೆವು ಮತ್ತೆ ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡೆವು ಎಂಬುದು ಬ್ರಹ್ಮ ಸಹ ತಿಳಿದಿರಲಿಲ್ಲ. ಅದು ಈಗ ಅರ್ಥವಾಗಿದೆ. ನೀವು ಹೇಳುತ್ತೀರಿ, ಬಾಬಾ ತಾವು ಅದೇ ತಂದೆಯಾಗಿದ್ದೀರಿ. ಇದು ಬಹಳ ತಿಳಿದುಕೊಳ್ಳುವ ಮಾತಾಗಿದೆ. ಈ ಸಮಯದಲ್ಲಿ ತಂದೆಯು ಬಂದು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ. ಈ ಸಮಯದಲ್ಲಿ ಭಲೆ ಯಾರೆಷ್ಟು ಲಕ್ಷಾಧಿಪತಿ, ಕೋಟ್ಯಾಧಿಪತಿಯಾಗಿರಬಹುದು, ಆದರೆ ತಂದೆಯು ತಿಳಿಸುತ್ತಾರೆ, ಈ ಹಣ ಆಸ್ತಿ ಎಲ್ಲವೂ ಮಣ್ಣು ಪಾಲಾಗುವುದಲ್ಲಿದೆ. ಈ ಹಣ ಆಸ್ತಿ ಎಲ್ಲವೂ ಮಣ್ಣು ಪಾಲಾಗಲಿದೆ. ಉಳಿದಂತೆ ಸಮಯವೇ ಕಡಿಮೆ ಇದೆ. ಪ್ರಪಂಚದ ಸಮಾಚಾರಗಳನ್ನಂತೂ ನೀವು ರೇಡಿಯೋದಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಏನೇನೇ ನಡೆಯುತ್ತಿದೆ ಎಂಬುದನ್ನು ಕೇಳುತ್ತೀರಿ.
ದಿನ ಪ್ರತಿದಿನ ಕಲಹಗಳು ಹೆಚ್ಚುತ್ತಲೇ ಹೋಗುತ್ತಿವೆ. ಸೂತ್ರಗಳು ಗಂಟಾಗುತ್ತಲೇ ಇರುತ್ತದೆ. ಎಲ್ಲರೂ ಪರಸ್ಪರ ಹೊಡೆದಾಡಿ ಜಗಳವಾಡಿ ಸಾಯುತ್ತಾರೆ. ಈ ರೀತಿ ತಯಾರುಗಳು ನಡೆದಿರುತ್ತಿದೆ. ಇದರಿಂದ ಯುದ್ಧವು ಆರಂಭವಾಯಿತೆಂದರೆ ಆಯಿತು ಎಂಬುದು ತಿಳಿದು ಬರುತ್ತದೆ. ಇದೇನು ನಡೆಯುತ್ತದೆ, ಇದೇನಾಗಲಿದೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ನಿಮ್ಮಲ್ಲಿಯೂ ಸಹ ಕೆಲವರಷ್ಟೇ ಇದನ್ನು ಸಂಪೂರ್ಣ ರೀತಿಯಿಂದ ಅರಿತುಕೊಳ್ಳುತ್ತಾರೆ ಮತ್ತು ಖುಷಿಯಲ್ಲಿರುತ್ತಾರೆ. ಈ ಪ್ರಪಂಚದಲ್ಲಿ ನಾವು ಇನ್ನೂ ಸ್ವಲ್ಪ ದಿನಗಳು ಮಾತ್ರವೇ ಉಳಿರುತ್ತವೆ. ಈಗ ನಾವು ಕರ್ಮಾತೀತ ಸ್ಥಿತಿಯಲ್ಲಿ ಹೋಗಬೇಕಾಗಿದೆ. ಪ್ರತಿಯೊಬ್ಬರೂ ತಮಗಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ನೀವಂತೂ ತಮಗಾಗಿ ಪುರುಷಾರ್ಥ ಮಾಡುತ್ತೀರಿ. ಯಾರೆಷ್ಟು ಮಾಡುವರೋ ಅಷ್ಟು ಫಲವನ್ನು ಪಡೆಯುತ್ತಾರೆ. ತಮ್ಮ ಪುರುಷಾರ್ಥವನ್ನು ಮಾಡಬೇಕು ಮತ್ತು ಅನ್ಯರಿಂದಲೂ ಪುರುಷಾರ್ಥ ಮಾಡಿಸಬೇಕಾಗಿದೆ. ಮಾರ್ಗವನ್ನು ತಿಳಿಸಬೇಕಾಗಿದೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದು. ಅಂದಾಗ ಈಗ ತಂದೆಯು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ. ಆದ್ದರಿಂದ ಈ ವಿನಾಶಕ್ಕೆ ಮೊದಲೇ ನೀವು ಹೊಸ ಪ್ರಪಂಚಕ್ಕಾಗಿ ವಿದ್ಯೆಯನ್ನು ಓದಿರಿ. ಭಗವಾನ್ ವಾಚ್, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಮುದ್ದಾದ ಮಕ್ಕಳೇ, ನೀವು ಬಹಳಷ್ಟು ಭಕ್ತಿ ಮಾಡಿದ್ದೀರಿ. ಅರ್ಧಕಲ್ಪ ನೀವು ರಾವಣ ರಾಜ್ಯದಲ್ಲಿ ಇದ್ದಿರಲ್ಲವೇ? ಯಾರಿಗೆ ರಾಮನೆಂದು ಕರೆಯಲಾಗುತ್ತದೆ? ರಾಮರಾಜ್ಯ ಸ್ಥಾಪನೆ ಹೇಗಾಯಿತು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಇದೆಲ್ಲವನ್ನು ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ. ನಿಮ್ಮಲ್ಲಿಯೂ ಸಹ ಕೆಲವರು ಏನೇನೋ ಅರ್ಥ ಮಾಡಿಕೊಂಡಿಲ್ಲ. ತಂದೆಯ ಬಳಿ ಸುಪುತ್ರರು ಯಾರೆಂದರೆ ಯಾರು ಎಲ್ಲರ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆ ಜೋಡಣೆ ಮಾಡಿಸುತ್ತಾರೆ. ಯಾರು ಸೇವಾಧಾರಿಗಳಾಗಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ಓದುತ್ತಾರೆಯೋ ಅವರೇ ತಂದೆಯ ಹೃದಯವನ್ನೇರುತ್ತಾರೆ. ಕೆಲವರು ಯೋಗ್ಯರಲ್ಲದವರು ಇರುತ್ತಾರೆ, ಕೆಲವರು ಯೋಗ್ಯರಲ್ಲದವರು ಇರುತ್ತಾರೆ. ಕೆಲವರು ಸೇವೆಯ ಬದಲು ಸೇವಾಭಂಗ ಮಾಡುತ್ತಾರೆ. ಅವರು ತಂದೆಯಿಂದ ಅನ್ಯರ ಬುದ್ಧಿಯೋಗವನ್ನು ದೂರ ಮಾಡುತ್ತಾರೆ. ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ. ನಾಟಕದನುಸಾರ ಇದೆಲ್ಲವೂ ಆಗಲೇಬೇಕಾಗಿದೆ. ಯಾರು ಸರಿಯಾಗಿ ಓದುವುದಿಲ್ಲವೋ ಅವರೇನು ಮಾಡುತ್ತಾರೆ? ಅನ್ಯರನ್ನೂ ಸಹ ಹಾಳು ಮಾಡುತ್ತಾರೆ. ಆದ್ದರಿಂದ ಮಕ್ಕಳಿಗೆ ತಿಳಿಸಲಾಗುತ್ತದೆ, ತಂದೆಯನ್ನು ಅನುಸರಿಸಿ. ಮತ್ತು ಯಾರೆಲ್ಲ ಸೇವಾಧಾರಿ ಮಕ್ಕಳಿದ್ದಾರೆಯೋ, ತಂದೆಯ ಹೃದಯವನ್ನೇರುವರಿದ್ದಾರೆಯೋ ಅವರ ಸಂಘವನ್ನು ಮಾಡಿ. ಯಾರ ಸಂಘ ಮಾಡುವುದೆಂದು ನೀವು ಭಲೆ ಕೇಳಬಹುದು. ಇಂಥವರ ಸಂಘವು ಒಳ್ಳೆಯದಾಗಿದೆ ಎಂಬುದನ್ನು ತಂದೆ ತಿಳಿಸುತ್ತಾರೆ. ಅನೇಕರು ಇಂಥವರ ಸಂಘ ಮಾಡುತ್ತಾರೆ, ಅವರಿಗೆ ಉಲ್ಟಾ ಬಣ್ಣವು ಅಂಟಿಬಿಡುತ್ತದೆ. ಸತ್ಸಂಗವು ಮೇಲೆತ್ತುತ್ತದೆ, ಕೆಟ್ಟ ಸಂಘವು ಕೆಳಗೆ ಬೀಳಿಸುತ್ತದೆ ಎಂದು ಗಾಯನವಿದೆ. ಕೆಟ್ಟ ಸಂಘವನ್ನು ಸೇರಿದರೆಂದರೆ ಒಮ್ಮೆಲೇ ಸಮಾಪ್ತಿ ಮಾಡಿಬಿಡುತ್ತದೆ. ಮನೆಯಲ್ಲಿಯೂ ದಾಸದಾಸಿಯರು ಬೇಕು, ಪ್ರಜೆಗಳಿಗೂ ನೌಕರರು ಚಾಕರರು ಎಲ್ಲರೂ ಬೇಕಲ್ಲವೇ? ಈಗ ಇಡೀ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಇದರಲ್ಲಿ ಬಹಳ ವಿಶಾಲ ಬುದ್ಧಿಯೂ ಬೇಕು. ಆದ್ದರಿಂದ ಬೇಹದ್ದಿನ ತಂದೆಯು ಸಿಕ್ಕಿದ್ದಾರೆಂದ ಮೇಲೆ ಅವರ ಶ್ರೀಮತದಂತೆ ನಡೆದು, ಇಲ್ಲವಾದರೆ ಸುಮ್ಮನೆ ಪದವಿ ಭ್ರಷ್ಟವಾಗಿ ಬಿಡುತ್ತದೆ. ಇದು ವಿದ್ಯೆಯಾಗಿದೆ. ಇದರಲ್ಲಿ ಈಗ ಅನುತ್ತೀರ್ಣರಾದಿರೆಂದರೆ ಜನ್ಮ ಜನ್ಮಾಂತರದ ಕಲ್ಪಕಲ್ಪಾಂತರವು ಅನುತ್ತೀರ್ಣರಾಗುತ್ತಾ ಇರುತ್ತೀರಿ. ಚೆನ್ನಾಗಿ ಓದುತ್ತೀರೆಂದರೆ ಕಲ್ಪಕಲ್ಪವು ಚೆನ್ನಾಗಿ ಓದುತ್ತೀರಿ. ಪದವಿಯಿಂದಲೇ ತಿಳಿಯುತ್ತದೆ. ಇವರೇನು ಓದುತ್ತಿಲ್ಲ ಅಂದಾಗ ಏನು ಪದವಿ ಸಿಗುವುದು? ಇವರು ಓದುವುದಿಲ್ಲವೆಂದು ತಿಳಿಯಬಹುದಾಗಿದೆ. ನಾವು ಸರ್ವೀಸ್ ಮಾಡುವುದಿಲ್ಲ. ನಮಗಿಂತಲೂ ಬುದ್ಧಿವಂತರು ಅನೇಕರಿದ್ದಾರೆ. ಬುದ್ಧಿವಂತರನ್ನೇ ಭಾಷಣಕ್ಕೆ ಕರೆಯಿಸುತ್ತಾರೆ. ಅಂದಾಗ ಅವಶ್ಯವಾಗಿ ಯಾರು ಬುದ್ಧಿವಂತರಿದ್ದಾರೆಯೋ ಅವರು ಶ್ರೇಷ್ಠ ಪದವಿಯನ್ನೇ ಪಡೆಯುತ್ತಾರೆ. ನಾವು ಅಷ್ಟು ಸೇವೆಯನ್ನು ಮಾಡುವುದಿಲ್ಲ, ಆದ್ದರಿಂದ ಉತ್ತಮ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಶಿಕ್ಷಕರಂತೂ ವಿದ್ಯಾರ್ಥಿಗಳನ್ನು ತಿಳಿದುಕೊಂಡಿರುತ್ತಾರಲ್ಲವೇ? ಪ್ರತಿನಿತ್ಯವೂ ಓದಿಸುತ್ತಾರೆ. ಅವರ ಬಳಿ ರಿಜಿಸ್ಟರ್ ಇರುತ್ತದೆ. ವಿದ್ಯೆ ಮತ್ತು ನಡವಳಿಕೆಯು ರಿಜಿಸ್ಟರ್ ಇರುತ್ತದೆ. ಇಲ್ಲಿಯೂ ಹಾಗೆ. ಇದರಲ್ಲಿ ಮುಖ್ಯವಾದ ಯೋಗದ ಮಾತಾಗಿದೆ. ಯೋಗವು ಚೆನ್ನಾಗಿದ್ದರೆ ನಡವಳಿಕೆಯು ಚೆನ್ನಾಗಿರುತ್ತದೆ. ವಿದ್ಯೆಯಲ್ಲಿ ಕೆಲವೊಮ್ಮೆ ಅಹಂಕಾರವು ಬಂದುಬಿಡುತ್ತದೆ. ಇದರಲ್ಲಿ ನೆನಪಿನ ಗುಪ್ತ ಶ್ರಮ ಪಡಬೇಕಾಗಿದೆ. ಆದ್ದರಿಂದಲೇ ಬಾಪ
ನಾವು ಯೋಗದಲ್ಲಿ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲವೆಂದು ಹೇಳುತ್ತಾರೆ. ಸಾಧ್ಯವಾಗುವುದಿಲ್ಲವೆಂದು ತಿಳಿಸುತ್ತಾರೆ. ದೂರ ಬರುತ್ತದೆ. ತಂದೆಯು ಯೋಗ ಎಂಬ ಶಬ್ದವನ್ನು ಯಾವ ತಂದೆಯಿಂದ ಆಸ್ತಿಯು ಸಿಗುತ್ತದೆಯೋ ಅವರನ್ನೇ ನೀವು ನೆನಪು ಮಾಡುವುದಲ್ಲವೇ? ಆಶ್ಚರ್ಯಕರವಾಗಿದೆ. ಹೇ ಆತ್ಮಗಳೇ, ನೀವು ತಂದೆಯಾದ ನನ್ನ ನೆನಪು ಮಾಡುವುದಿಲ್ಲವೇ? ನಾನು ನಿಮಗೆ ಮಾರ್ಗವನ್ನು ತಿಳಿಸಲು ಬಂದಿದ್ದೇನೆ. ನೀವು ನನ್ನನ್ನು ನೆನಪು ಮಾಡಿ. ಈಗ ಈ ಯೋಗಾಗ್ನಿಯಿಂದ ಪಾಪಗಳು ಭಸ್ಮವಾಗುತ್ತವೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಅಲೆದಾಡುತ್ತಾರೆ, ಹೋಗುತ್ತಾರೆ. ಕುಂಭಮೇಳದಲ್ಲಿ ತಣ್ಣೀರಲ್ಲಿ ಹೋಗಿ ಸ್ನಾನ ಮಾಡುತ್ತಾರೆ. ಎಷ್ಟೊಂದು ಕಷ್ಟವನ್ನು ಪಡುತ್ತಾರೆ. ಇಲ್ಲವಂತೂ ಯಾವುದೇ ಕಷ್ಟವಿಲ್ಲ. ಯಾರು ಒಳ್ಳೆಯ ಮಕ್ಕಳಿದ್ದಾರೆಯೋ ಅವರು ಒಬ್ಬ ಪ್ರಿಯತಮನ ಸತ್ಯ ಸತ್ಯ ಪ್ರಿಯತಮನಿಂದಾಗಿ ನೆನಪು ಮಾಡುತ್ತಿರುತ್ತಾರೆ. ತಿರುಗಾಡಲು ಹೋಗುತ್ತಾರೆ ಎಂದರೂ ಸಹ ತೋಟದಲ್ಲಿ ಕುಳಿತುಕೊಂಡು ಏಕಾಂತದಲ್ಲಿ ನೆನಪು ಮಾಡುತ್ತಾರೆ. ಪರಚಿಂತನೆಯು ಅರ್ಥಾಪದಲ್ಲಿರುವುದರಿಂದ ವಾಯುಮಂಡಲವು ಸಹ ಹಾಳಾಗುತ್ತದೆ. ಆದ್ದರಿಂದ ಸಮಯ ಸಿಕ್ಕಿದಾಗ ತಂದೆಯನ್ನು ನೆನಪು ಮಾಡು, ಅಭ್ಯಾಸ ಮಾಡಿ. ಸುಂದರ ಸತ್ಯ ಪ್ರಿಯತಮ ಪ್ರಿಯತಮೆಯರಿಗಾಗಿ ತಂದೆಯು ತಿಳಿಸುತ್ತಾರೆ. ದೇಹಧಾರಿಯ ಭಾವಚಿತ್ರವನ್ನು ಇಟ್ಟುಕೊಳ್ಳಬೇಡಿ. ಕೇವಲ ಒಬ್ಬ ಶಿವ ತಂದೆಯ ಚಿತ್ರವನ್ನು ಇಟ್ಟುಕೊಳ್ಳಿ. ಅವರ ನೆನಪು ಮಾಡಬೇಕು. ಒಂದು ವೇಳೆ ಸೃಷ್ಟಿ ಚಕ್ರವನ್ನು ನೆನಪು ಮಾಡುತ್ತಾ ಇದ್ದರೆ ತ್ರಿಮೂರ್ತಿ ಮತ್ತು ಗೋಲದ ಚಿತ್ರವು ಬಹಳ ಚೆನ್ನಾಗಿದೆ. ಇದರಲ್ಲಿ ಸಂಪೂರ್ಣ ಜ್ಞಾನವಿದೆ. ಸುದರ್ಶನ ಚಕ್ರಧಾರಿ ಎಂಬುದು ನಿಮ್ಮ ಅರ್ಥಸಹಿತವಾದ ಹೆಸರಾಗಿದೆ. ಯಾರಾದರೂ ಹೊಸಬರು ಈ ಹೆಸರನ್ನು ಕೇಳಿದರೆ ಅವರಿಗೆ ಅರ್ಥವಾಗುವುದಿಲ್ಲ. ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ನಿಮ್ಮಲ್ಲಿಯೂ ಸಹ ಕೆಲವರು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೆ. ಅನೇಕರು ಇಂಥವರಿದ್ದಾರೆ. ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಅವರು ತಮ್ಮ ಆಹಾರವನ್ನು ತಾವೇ ಕೆಡಿಸಿಕೊಳ್ಳುತ್ತಾರೆ. ವಿದ್ಯೆಯು ಬಹಳ ಸಹಜವಾಗಿದೆ. ತಂದೆಯು ತಿಳಿಸುತ್ತಾರೆ, ಶಾಂತಿಯಿಂದ ನೀವು ವಿಜ್ಞಾನದ ಮೇಲೆ ವಿಜಯ ಗಳಿಸಬೇಕಾಗಿದೆ. ಸೈಲೆನ್ಸ್ ಮತ್ತು ಸೈನ್ಸ್ ಒಂದೇ ರಾಶಿಯಾಗಿದೆ. ಮಿಲಿಟರಿಯಲ್ಲಿಯೂ ಸಹ 3 ನಿಮಿಷಗಳ ಕಾಲ ಸೈಲೆನ್ಸ್ನಲ್ಲಿರುತ್ತಾರೆ. ಮನುಷ್ಯರು ಸಹ ನಮಗೆ ಶಾಂತಿ ಬೇಕೆಂದು ಬಯಸುತ್ತಾರೆ. ಈಗ ನಿಮಗೆ ತಿಳಿದಿದೆ, ಸಂಪೂರ್ಣ ಶಾಂತಿಯ ಸ್ಥಾನವು ಬ್ರಹ್ಮಾಂಡವಾಗಿದೆ. ಆ ಬ್ರಹ್ಮ ಮಹತ್ವದಲ್ಲಿ ನಾವಾತ್ಮಗಳು ಸಹ ಬಹಳ ಸೂಕ್ಷ್ಮ ಬಿಂದುವಿನ ರೂಪದಲ್ಲಿರುತ್ತವೆ. ಆ ಎಲ್ಲ ಆತ್ಮಗಳ ವೃಕ್ಷವು ಬಹಳ ವಿಚಿತ್ರವಾಗಿರುತ್ತದೆ ಅಲ್ಲವೇ? ಭ್ರುಕುಟಿಯ ನಡುವೆ ಹೊಳೆಯುವ ನಕ್ಷತ್ರವೆಂದು ಮನುಷ್ಯರು ಹೇಳುತ್ತಾರೆ. ಬಹಳ ಚಿಕ್ಕದಾದ ಚಿನ್ನದ ತಿಲಕವನ್ನು ಮಾಡಿಸಿ ಇಟ್ಟುಕೊಳ್ಳುತ್ತಾರೆ. ಆತ್ಮ ಬಿಂದುವಾಗಿದೆ. ತಂದೆಯೂ ಸಹ ಅವರ ಬ್ರಹ್ಮರವರ ಆತ್ಮದ ಪಕ್ಕದಲ್ಲೇ ಕುಳಿತುಕೊಳ್ಳುತ್ತಾರೆ. ಸಾಧು ಸಂತ ಮೊದಲಾದವರು ಯಾರೂ ತಮ್ಮ ಆತ್ಮದ ಬಗ್ಗೆ ಆತ್ಮವನ್ನೇ ಕುರಿತು ತಿಳಿದುಕೊಂಡಿಲ್ಲವೆಂದರೆ ಪರಮಾತ್ಮನನ್ನು ಹೇಗೆ ತಿಳಿದುಕೊಳ್ಳುತ್ತಾರೆ? ಹೇಗೆ ನೀವಾತ್ಮಗಳೇ ಪರಮಾತ್ಮನನ್ನು ಅರಿತಿದ್ದೀರಿ? ಧರ್ಮದವರು ಅರ್ಥಿಸಿಕೊಳ್ಳಲು ಹೇಗೆ ಇಷ್ಟು ಸೂಕ್ಷ್ಮ ಆತ್ಮವು ಪಾತ್ರವನ್ನು ಅಭಿನಯಿಸುತ್ತದೆ ಎಂಬುದನ್ನು ನೀವೇ ಮಕ್ಕಳು ತಿಳಿದುಕೊಂಡಿದ್ದೀರಿ. ಬಹಳಷ್ಟು ಸತ್ಸಂಗಗಳನ್ನು ಮಾಡುತ್ತಾರೆ, ಆದರೆ ಮನುಷ್ಯರು ಏನೇನೋ ತಿಳಿದುಕೊಂಡಿಲ್ಲ. ಬ್ರಹ್ಮರವರು ಸಹ ಬಹಳ ಮಂದಿ ಗುರುಗಳಿರುತ್ತಾರೆ, ಗುರುಗಳನ್ನು ಮಾಡಿಕೊಂಡಿರ್ತಾರೆ. ಈಗ ತಂದೆಯು ತಿಳಿಸುತ್ತಾರೆ, ಇವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳನ್ನಾಗಿ ಜ್ಞಾನ ಮಾರ್ಗದ ಗುರು ಒಬ್ಬರೇ ಆಗಿದ್ದಾರೆ. ಡಬಲ್ ಕಿರೀಟಧಾರಿ ರಾಜರ ಮುಂದೆ ಸಿಂಗಲ್ ಕಿರೀಟದ ರಾಜರು ತಲೆಬಾಗುತ್ತಾರೆ, ನಮಸ್ಕರಿಸುತ್ತಾರೆ. ಏಕೆಂದರೆ ಡಬಲ್ ಕಿರೀಟಧಾರಿ ರಾಜರು ಪವಿತ್ರ ಆಗುತ್ತಾರೆ. ಆ ಪವಿತ್ರ ರಾಜರ ಮಂದಿರಗಳೇ ಮಾಡಲ್ಪಟ್ಟಿದೆ. ವಕೀಲರು ಹೋಗಿ ಅವರ ಮುಂದೆ ಆದರೆ ಇವರು ಯಾರು?
ನಾವೇಕೆ ತಲೆಬಾಗುತ್ತೇವೆ ಎಂಬುದು ಅವರಿಗೆ ತಿಳಿದೇ ಇಲ್ಲ. ಸೋಮನಾಥನ ಮಂದಿರವನ್ನು ಕಟ್ಟಿಸಿದರು, ಈಗ ಪೂಜೆಯನ್ನು ಮಾಡುತ್ತಾರೆ. ಆದರೆ ಬಿಂದುವಿನ ಪೂಜೆಯನ್ನು ಹೇಗೆ ಮಾಡೋದು? ಬಿಂದುವಿಗೆ ಮಂದಿರವು ಹೇಗಾಗೋದು? ಇವು ಬಹಳ ಗುಹೆಯ ಮಾತುಗಳಾಗಿವೆ. ಗೀತೆಯಲ್ಲಿ ಈ ಮಾತುಗಳಿಲ್ಲ. ಯಾರು ಸ್ವಯಂ ಮಾಲೀಕರಾಗಿದ್ದಾರೆಯೋ ಅವರೇ ಇದನ್ನು ತಿಳಿಸಿಕೊಡುತ್ತಾರೆ. ಹೇಗೆ ಇಷ್ಟು ಚಿಕ್ಕದಾದ ಆತ್ಮದಲ್ಲಿ ಪಾತ್ರವು ನಿಗದಿಯಾಗಿದೆ ಎಂಬುದನ್ನು ನೀವು ಈಗ ಅರ್ಥ ಮಾಡಿಕೊಂಡಿದ್ದೀರಿ. ಆತ್ ಆತ್ಮವು ಅವಿನಾಶಿಯಾಗಿದೆ, ಪಾತ್ರವು ಅವಿನಾಶಿಯಾಗಿದೆ. ಆಶ್ಚರ್ಯವಲ್ಲವೇ? ಇದೆಲ್ಲವೂ ಮಾಡಲ್ಪಟ್ಟ ಆಟವಾಗಿದೆ. ಮಾಡಲ್ಪಟ್ಟು ಮತ್ತೆ ಮಾಡುತ್ತಿದೆ ಎಂದು ಹೇಳುತ್ತಾರೆ. ನಾಟಕದಲ್ಲಿ ಯಾವುದು ನಿಗದಿಯಾಗಿದೆಯೋ ಅದು ಅವಶ್ಯವಾಗಿ ಆಗುವುದು. ಇದರಲ್ಲಿ ಚಿಂತೆಯ ಮಾತಿಲ್ಲ. ನೀವು ಮಕ್ಕಳಿಗೆ ತಮ್ಮೊಂದಿಗೆ ತಾವು ಪ್ರತಿಜ್ಞೆ ಮಾಡಿಕೊಳ್ಳಬೇಕಾಗಿದೆ. ಏನೇ ಆಗಲಿ ಎಂದು ಕಣ್ಣೀರು ಹಾಕುವುದಿಲ್ಲ. ಯಾರು ಶರೀರ ಬಿಟ್ಟರೂ ಆತ್ಮ ಇನ್ನೊಂದನ್ನು ಶರೀರವನ್ನು ತೆಗೆದುಕೊಂಡಿತು. ಇದರಲ್ಲಿ ಅಳುವ ಅವಶ್ಯಕತೆ ಏನಿದೆ? ಅವರು ಹಿಂತಿರುಗಿ ಬರುವುದಕ್ಕಂತೂ ಸಾಧ್ಯವಿಲ್ಲ. ಅಂದ ಕಣ್ಣೀರು ಬಂದಿತೆಂದರೆ ಅನುತ್ತೀರ್ಣರಾದಿರಿ. ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾವು ಎಂದಿಗೂ ಅಳುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ. ಪರಬ್ರಹ್ಮದಲ್ಲಿರುವ ಪರಮೇಶ್ವರನನ್ನು ಪಡೆಯಬೇಕೆಂಬ ಚಿಂತೆ ಇತ್ತು. ಅವರು ಸಿಕ್ಕಬಿಟ್ಟರೆಂದರೆ ಇನ್ನೇನು ಬೇಕು? ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ನಾನು ಒಮ್ಮೆ ಮಾತ್ರವೇ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಬರುತ್ತೇನೆ. ಇದರಲ್ಲಿ ಯುದ್ಧದ ಮಾತಿಲ್ಲ. ಯುದ್ಧ ನಡೆಯಿತು, ಅದರಲ್ಲಿ ಕೇವಲ ಪಾಂಡವರು ಉಳಿದುಕೊಂಡರು. ಅವರು ನಾಯಿಯ ಜೊತೆಯಲ್ಲಿಟ್ಟುಕೊಂಡು ಹೋಗಿ ಪರ್ವತಗಳ ಮೇಲೆ ಕರಗಿ ಹೋದರು ಎಂದು ಗೀತೆಯಲ್ಲಿ ತೋರಿಸಿದ್ದಾರೆ. ಜಯವನ್ನು ಗಳಿಸಿದರು ಮತ್ತು ಸತ್ತು ಹೋದರು. ಈ ಮಾತೇ ವಾಸ್ತವಿಕವಾಗಿಲ್ಲ. ಇವೆಲ್ಲವೂ ದಂತಕಥೆಗಳಾಗಿವೆ. ಇದಕ್ಕೆ ಭಕ್ತಿ ಮಾರ್ಗವೆಂದು ಕರೆಯಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳಿಗೆ ಇದರಿಂದ ವೈರಾಗ್ಯವು ಬರಬೇಕು. ಹೇಗೆ ಹಳೆಯ ವಸ್ತುವಿನೊಂದಿಗೆ ತಿರಸ್ಕಾರ ಉಂಟಾಗುತ್ತದೆ ಅಲ್ಲವೇ? ತಿರಸ್ಕಾರ ಎಂಬ ಶಬ್ದವು ಕಠಿಣವಾಗಿದೆ, ವೈರಾಗ್ಯ ಶಬ್ದವು ಮಧುರವಾಗಿದೆ. ಯಾವಾಗ ಜ್ಞಾನವು ಸಿಗುತ್ತದೆಯೋ ಆಗ ಭಕ್ತಿಯ ಮೇಲೆ ವೈರಾಗ್ಯವು ಬಂದು ಬಿಡುತ್ತದೆ. ಸತ್ಯಯುಗ ತ್ರೇತಾಯುಗದಲ್ಲಿ ಮತ್ತೆ ಜ್ಞಾನದ ಪ್ರಾರಬ್ಧವು 21 ಜನ್ಮಗಳಿಗಾಗಿ ಸಿಕ್ಕಿಬಿಡುತ್ತದೆ. ಅಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ನಂತರ ಯಾವಾಗ ನೀವು ವಾಮ ಮಾರ್ಗದಲ್ಲಿ ಹೋಗುತ್ತೀರೋ ಆಗ ಏನೇ ನಿಲ್ಲುತ್ತೀರಿ? ಈಗ ಅಂತ್ಯವಾಗಿದೆ. ತಂದೆಯು ತಿಳಿಸುತ್ತಾರೆ, ಈಗ ಈ ಹಳೆಯ ಪ್ರಪಂಚದಿಂದ ನೀವು ಮಕ್ಕಳಿಗೆ ವೈರಾಗ್ಯವು ಬರಬೇಕಾಗಿದೆ. ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ, ನಂತರ ನೀವೇ ದೇವತೆಗಳಾಗುತ್ತೀರಿ. ಅನ್ಯ ಮನುಷ್ಯರು ಈ ಮಾತುಗಳನ್ನು ಏನೂ ಅರಿತುಕೊಳ್ಳುವರು. ಭಲೆ ವಿರಾಟ ರೂಪದ ಚಿತ್ರವನ್ನು ರಚಿಸುತ್ತಾರೆ, ಅದರಲ್ಲಿ ಶಿಖೆಯೂ ಇಲ್ಲ, ಶಿವನೂ ಇಲ್ಲ. ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂದು ಹೇಳಿಬಿಡುತ್ತಾರೆ. ಶೂದ್ರರಿಂದ ದೇವತೆಗಳನ್ನಾಗಿ ಹೇಗೆ ಮತ್ತು ಯಾರು ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವು ದೇವತೆಗಳು ಎಷ್ಟೊಂದು ಸಾಹುಕಾರಾಗಿದ್ದೀರಿ. ಅಂದ ಮೇಲೆ ಅಷ್ಟೆಲ್ಲ ಸಂಪತ್ತು ನಂತರ ಎಲ್ಲಿ ಹೋಯಿತು? ಬಾಗುತ್ತಾ ಹಣೆಯನ್ನು ಸವಿಸಿಕೊಂಡಿರಿ, ಹಣವನ್ನು ಕಳೆದಿರಿ. ಇದು ನೆನ್ನೆಯ ಮಾತಾಗಿದೆ ಅಲ್ಲವೇ? ನಿಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿ ಹೋದೆನು, ನೀವು ಮತ್ತೆ ಏನಾಗಿ ಬಿಟ್ಟಿದ್ದೀರಿ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪೀತ ಬಾಪ್ತದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಅಲ್ಲಸಲ್ಲದ ಪರಚಿಂತನೆ, ವಾರ್ತಾಲಾಪದಿಂದ ವಾತಾವರಣವನ್ನು ಹಾಳು ಮಾಡಬಾರದು. ಏಕಾಂತದಲ್ಲಿ ಕುಳಿತು ಸತ್ಯವಾದ ಪ್ರಿಯತಮರಾಗಿ ಒಬ್ಬ ಪ್ರಿಯತಮನ ನೆನಪು ಮಾಡಬೇಕಾಗಿದೆ. ನಾವು ಎಂದಿಗೂ ಅಳುವುದಿಲ್ಲ, ಕಣ್ಣೀರು ಹಾಕುವುದಿಲ್ಲವೆಂದು ತಮ್ಮೊಂದಿಗೆ ತಾವು ಪ್ರತಿಜ್ಞೆ ಮಾಡಿಕೊಳ್ಳಬೇಕಾಗಿದೆ. ಯಾರು ಸೇವಾದಾರಿಯ ತಂದೆಯ ಹೃದಯವನ್ನೇರಿದ್ದಾರೆಯೋ ಅಂಥವರ ಸಂಘವನ್ನೇ ಮಾಡಬೇಕಾಗಿದೆ. ತಮ್ಮ ರಿಜಿಸ್ಟರನ್ನು ಬಹಳ ಚೆನ್ನಾಗಿ ತೆಕ್ಕೊಳ್ಳಬೇಕಾಗಿದೆ. ವರದಾನ: ಶಕ್ತಿಶಾಲಿ ವೃತ್ತಿಯ ಮುಖಾಂತರ ಮನಸ್ಸಾ ಸೇವೆ ಮಾಡುವಂಥವರೇ ವಿಶ್ವ ಕಲ್ಯಾಣಕಾರಿ ಭವ. ವಿಶ್ವದ ಚಡಪಡಿಸುತ್ತಿರುವ ಆತ್ಮಗಳಿಗೆ ದಾರಿ ತೋರಿಸುವುದಕ್ಕಾಗಿ ಸಾಕ್ಷಾತ್ ತಂದೆಯ ಸಮಾನ ಮೈಟ್ ಹೌಸ್ ಆಗಿ ಎಲ್ಲ ಆತ್ಮಗಳಿಗೂ ಏನಾದರೂ ಕೊಡಲೇಬೇಕು ಎನ್ನುವ ಲಕ್ಷ್ಯ ಇಟ್ಟುಕೊಳ್ಳಿ. ಮುಕ್ತಿ ಕೊಡಿ, ಇಲ್ಲವೆಂದರೆ ಜೀವನ್ಮುಕ್ತಿ ಕೊಡಿ. ಸರ್ವರ ಪ್ರತಿ ಮಹಾದಾನಿ ವರದಾನಿಯಾಗಿ ಈಗ ನಿಮ್ಮ ಸ್ಥಾನಗಳಲ್ಲಿ ಸೇವೆಯಂತೂ ಮಾಡುತ್ತಿರುವಿರಿ. ಆದರೆ ಒಂದೇ ಸ್ಥಾನದಲ್ಲಿರುತ್ತಾ ಮನುಷ್ಯ ಶಕ್ತಿಯ ಮುಖಾಂತರ ವಾಯುಮಂಡಲ ವೈಬ್ರೇಷನ್ ಮುಖಾಂತರ ವಿಶ್ವ ಸೇವೆ ಮಾಡಿ ಇಂಥ ಶಕ್ತಿಶಾಲಿ ವೃತ್ತಿ ಮಾಡಿಕೊಳ್ಳಿ. ಅದರಿಂದ ವಾಯುಮಂಡಲ ರಚನೆಯಾಗಲಿ,
ಆಗ ಹೇಳಲಾಗುತ್ತದೆ ವಿಶ್ವ ಕಲ್ಯಾಣಕಾರಿ ಆತ್ಮ. ಸ್ಲೋಗನ್: ಅಶರೀರಿತನದ ವ್ಯಾಯಾಮ ಮತ್ತು ವ್ಯರ್ಥ ಸಂಕಲ್ಪರೂಪಿ ಭೋಜನದ ವ್ಯಥೆಯಿಂದ ಪತ್ತೆಯಿಂದ ಸ್ವಯಂ ಅನ್ನು ಆರೋಗ್ಯಶಾಲಿ ಮಾಡಿಕೊಳ್ಳಿ. ಅವ್ಯಕ್ತ ಸೂಚನೆ: ಸತ್ಯ ಮತ್ತು ಸತ್ಯತೆಯ ರೂಪಿ ಕಲ್ಚರ್ ತಮ್ಮರಾಗಿಸಿಕೊಳ್ಳಿರಿ. ಈಗ ತಮ್ಮ ಭಾಷಣಗಳ ರೂಪರೇಖೆಯನ್ನು ಹೊಸದನ್ನಾಗಿ ಮಾಡಿ. ವಿಶ್ವಶಾಂತಿಯ ಭಾಷಣವಂತೂ ಬಹಳ ಮಾಡಿದಿರಿ, ಆದರೆ ಆಧ್ಯಾತ್ಮಿಕ ಜ್ಞಾನ ಹಾಗೂ ಶಕ್ತಿ ಏನಾಗಿದೆ ಹಾಗೂ ಇದರ ಜನನಿ ಯಾರಾಗಿದ್ದಾರೆ? ಈ ಸತ್ಯತೆಯನ್ನು ಸಭ್ಯತಾ ಪೂರ್ವಕವಾಗಿ ಸಿದ್ಧ ಮಾಡಿ ಎಲ್ಲರೂ ತಿಳಿದುಕೊಳ್ಳಲಿ. ಇದು ಭಗವಂತನ ಕಾರ್ಯ ನಡೆಯುತ್ತಿದೆ. ಮಾತೆಯರು ಬಹಳ ಚೆನ್ನಾಗಿ ಕಾರ್ಯ ಮಾಡುತ್ತಿದ್ದಾರೆ. ಸಮಯ ಪ್ರಮಾಣ ಈ ಧರಣಿಯು ಸಹ ಮಾಡಬೇಕಾಗಿ ಬರುವುದು. ಆದರೆ ಹೇಗೆ ತಂದೆ ಮಗನನ್ನು ಪ್ರದರ್ಶಿಸುತ್ತಾರೆ, ಅದೇ ರೀತಿ ಮಗ ತಂದೆಯನ್ನು ಪ್ರದರ್ಶಿಸಲಿ. ಆಗ ಪ್ರತ್ಯಕ್ಷತೆಯ ಬಾವುಟ ಹಾರುವುದು. ಓಂ ಶಾಂತಿ.